ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಜಾಲವಾಡಗಿ ಗ್ರಾಮದಲ್ಲಿ ರೇಷ್ಮೆ ಇಲಾಖೆ ಹಾಗೂ ಕೇಂದ್ರ ರೇಷ್ಮೆ ಮಂಡಳಿಯ ಜಂಟಿ ಆಶ್ರಯದಲ್ಲಿ ನನ್ನ ರೇಷ್ಮೆ ನನ್ನ ಹೆಮ್ಮೆ 2.0 ಅಭಿಯಾನದಡಿಯಲ್ಲಿ ರೇಷ್ಮೆ ಕೃಷಿ ಕ್ಷೇತ್ರೋತ್ಸವ ಮತ್ತು ತಂತ್ರಜ್ಞಾನ ವರ್ಗಾವಣೆ ಜಾಗೃತಿ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಜರುಗಿಸಲಾಯಿತು. ಸುತ್ತಮುತ್ತಲ 8 ರಿಂದ 10 ಹಳ್ಳಿಗಳ ನೂರಾರು ರೇಷ್ಮೆ ಬೆಳೆಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಜ್ಞರಿಂದ ಉಪಯುಕ್ತವಾದ ಮಾಹಿತಿಯನ್ನ ಪಡೆದುಕೊಂಡರು. ಗದಗ ಜಿಲ್ಲಾ ಪಂಚಾಯತ್ ರೇಷ್ಮೆ ಇಲಾಖೆಯ ಮುಂಡರಗಿ ತಾಂತ್ರಿಕ ಸೇವಾ ಕೇಂದ್ರ ಹಾಗೂ ಕೇಂದ್ರ ರೇಷ್ಮೆ ಮಂಡಳಿ ಸಹಯೋಗದಲ್ಲಿ ಜಾಲವಾಡಗಿಯಲ್ಲಿ ನಡೆದ ಈ ಕ್ಷೇತ್ರೋತ್ಸವವು ರೈತರ ಗಮನವನ್ನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬೆಂಗಳೂರಿನ ಕೇಂದ್ರ ರೇಷ್ಮೆ ಮಂಡಳಿಯ ತಂತ್ರಜ್ಞಾನ ಅಧಿಕಾರಿ ಸಂತೋಷ್ ಮುಗದಂ ಅವರು ರೇಷ್ಮೆ ಕೃಷಿಯಲ್ಲಿ ಉತ್ಪಾದಕತೆಯನ್ನ ಹೆಚ್ಚಿಸಲು ರೈತರು ಪಾಲಿಸಬೇಕಾದ ಮುಖ್ಯ ಕೃಷಿ ಸೂತ್ರಗಳನ್ನು ಹಂಚಿಕೊಂಡಿದ್ದಾರೆ. ಏನು ಮಾಡಕ್ ಹೋಗ್ಬೇಡ್ರಿ. ಈವನ್ ನಾವು ಇದನ್ನ ಗಿಡಕ್ಕೆ ಹೊಡೆದಿದ್ದೇ ಮಣ್ಣೊಳಗೆ ಹೋಗತ್ರಿ ಭಾಳಷ್ಟು. ಅದೇ 3-4 ವರ್ಷ ಹಂಗೆ ಉಳಿದ್ಬಿಡುತ್ತೆ. ಸೊ ಅದಕ್ಕೆ ಮಣ್ಣಿನ ಗಿಡಕ್ಕೆ ಹೊಡೆಯುವಾಗೂ ನೀವು ನೋಡ್ಕೋಬೇಕ್ರಿ, ನಮ್ಗೆ ಎಷ್ಟು ಔಷಧಿ ಹೊಡಿಬೇಕು ಬೇಡ ಅಂತ ನೋಡ್ಕೊಂಡು ಆದಷ್ಟು ನೀವು ನೈಸರ್ಗಿಕ ಏನು ಉಪಚಾರಗಳಲ್ಲ ಅದನ್ನ ಮಾಡ್ಕೊಳ್ರಿ. ನಿಸರ್ಗದಾಗ ಭಾಳಷ್ಟು ಇದಿದೆ ರೀ. ಅದನ್ನೇ ಹುಲ್ಗಂಜಿ ಹುಳ ಇರ್ಬೋದು, ಕ್ರೈಸೋಫಿಟ್ ಹುಳ ಇರ್ಬೋದು, ಅಥವಾ ಬೇವಿನ ಎಣ್ಣೆ ಇರ್ಬೋದು, ಆ ಥರ ಎಲ್ಲ ಇದ್ದಿದ್ದು ಅದನ್ನು ಬಳಸ್ರಿ. ಇಲ್ರಿ ಅದೆಲ್ಲ ಆದ ಕೂಡಲೇ ಹತೋಟಿ ಆಗಿಲ್ಲ, ಕಡಿಮೆ ಆಗಿಲ್ಲ ಅಂದ್ಕೂಡಲೇ 1-2 ಸಲ ನೀವು ಕೆಮಿಕಲ್ ಏನಿದೆಯಲ್ಲ ಅದನ್ನು ಹೊಡಿಬೋದು ಅಷ್ಟೇ. ಬಟ್ ಕೆಮಿಕಲ್ ಹೊಡೆದ್ರೆ ನೀವು ಎಲೆ ಏನಂದ್ರೆ 15-20 ದಿವಸ ಬಳಸೋಕ್ಕಾಗಲ್ಲ. ಬೇರೆ ಏನಿದೆಯಲ್ಲ 1 ವಾರ ಬಿಟ್ಟು ನೀವು ನೈಸರ್ಗಿಕ ಏನು ಉಪಚಾರಗಳನ್ನಲ್ಲ ಅದನ್ನು ಯೂಸ್ ಮಾಡಿದರೆ 1-5-6 ದಿವಸ ಬಿಟ್ಟು ನೀವು ಎಲೆ ತೊಗೋಬೋದು, ಹುಳಕ್ಕೆ ಹಾಕ್ಸ್ಬೋದು, ಹುಳಕ್ಕೆ ಮೇಯಿಸ್ಬೋದು ಅದನ್ನು. ಸೊ ಈಗ ನಾ 2-3 ನಿಮ್ಗೆ ಹೇಳಿದೆ, ನುಸಿ ಬಗ್ಗೆ ಆಗಲಿ ಅಥವಾ ಮೆಡಿಸಿನ್ ಹೇಳಿದ್ರು ಸರ್, ಗಿಡಕ್ಕೆ ಬಿಡ್ತೀವಿ ನಾವು. ಗಿಡಕ್ಕೆ ಹೊಡೆದೊತ್ತಿನಾಗ ಅಟ್ಲೀಸ್ಟ್ ರೂಪಾಯಿದಾಗ ಒಂದು ಎಲ್ಲ ಕಡೆ ಹೊಡೆದ್ರೆ ಸರ್ವೈವ್ ಈಗ ಸ್ಯಾನಿಟೈಸರ್ ಸಿಗ್ಬೋದು ಸರ್. ಇನ್ನೊಂದು ಔಷಧ ಹೇಳಿದ್ರೆ ಅದು ಸಿಗುತ್ತೆ ಅಷ್ಟೇ. ಆದಷ್ಟು ಕಲ್ ಸುಣ್ಣ ಚಕ್ಕೆ ಸುಣ್ಣನು ಯೂಸ್ ಮಾಡೋದು ಕ್ರಮ ಇದೆ. ಏನಪ್ಪ ಅಂತಂದ್ರೆ ಈ ತಂಪಲ್ಲಿ ಪ್ಲಾಸ್ಟಿಕ್ ನೀವು ಹರಡಿ ಸಾಕು, ಅದು ಯಾಕಂತಂದ್ರೆ ವಾತಾವರಣದಲ್ಲಿ ನೀರು ತಗೊಂಡು ತಾನೇ ಹಳ್ಳಿ ಬಿಡುತ್ತೆ. ಕೂಟ್ಬೇಕು ಚಚ್ಚಬೇಕು ಅನ್ನೋದು ಭಾಳ ಕ್ರಮ ಇದೆ. ತಾನೇ ಹಳ್ಳಿ ಬಿಡುತ್ತೆ. ಈ ಸಂದರ್ಭದಲ್ಲಿ ಬಾಗೇವಾಡಿ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಶ್ರೇಯಸ್ ವೈ ವಿಭೂತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗದಗ ರೇಷ್ಮೆ ಉಪನಿರ್ದೇಶಕರಾದ ಸಿ ಶ್ರೀನಿವಾಸ್ ಗೌಡ, ರೇಷ್ಮೆ ವಿಸ್ತರಣಾಧಿಕಾರಿ ಪೂಜಣ್ಣ ಹಾಲ್ಯಾಳ, ಪ್ರಗತಿಪರ ರೈತರಾದ ಜೇಮಲಪ್ಪ ಹೆಚ್ ಲಮಾಣಿ, ಚಿಮ್ಮಣ್ಣ ಹೆಚ್ ಲಮಾಣಿ, ರೇಷ್ಮೆ ಪ್ರವರ್ತಕ ಆಕಾಶ್ ಯತ್ನಟ್ಟಿ, ಬ್ರಹ್ಮಾನಂದ ಕಲಕೇರಿ ಸೇರಿದಂತೆ ಇಲಾಖೆಯ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಉಡಚಪ್ಪ ತಿಗರಿ 9 ಲೈವ್ ನ್ಯೂಸ್ ಗದಗ.